ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಜೂನ್ 27ರಂದು ಇಳಕಲ್ದಲ್ಲಿ ಜನಸ್ಪಂದನ ಸಭೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ದ ತಹಸೀಲ್ದಾರ ಕಚೇರಿಯಲ್ಲಿ ಜೂನ್ 27 ಗುರುವಾರದಂದು ಜನಸ್ಪಂದನ ಸಭೆ ಏರ್ಪಡಿಸಲಾಗಿದೆ ಎಂದು ತಹಸೀಲ್ದಾರ ಸತೀಶ್ ಕೂಡಲಗಿ ತಿಳಿಸಿದ್ದಾರೆ. ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯುವ ಜನಸಂಪರ್ಕ ಸಭೆಯಲ್ಲಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಕೆಎನ್ ಜಾನಕಿ, ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಶಶಿಧರ ಕುರೇರ, ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ ರೆಡ್ಡಿ ಮತ್ತು ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ. ಗ್ರಾಮಗಳಲ್ಲಿ ಬೆಂಗಳೂರಿನ ಮುಖಾಂತರ ನಾವು ಜನಸ್ಪಂದನ ಉದ್ದೇಶದ ಕಾರ್ಯಕ್ರಮದ ಬಗ್ಗೆ ತಿಳುವಳಿಕೆಯನ್ನು ಜನರಿಗೆ ನಾವು ನೀಡಿದ್ದೀವಿ. ಮೇಲಾಗಿ ಅವರು ಏನಾದರೂ ಕುಂದುಕೊರತೆಗಳಿದ್ದರೆ, ಸಮಸ್ಯೆಗಳು, ಕೆಲಸ ಆಗಲಾರಂಥ ಕೆಲಸಗಳಿದ್ದರೆ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವರು ಜನರೆಲ್ಲರೂ ಪಾಲ್ಗೊಂಡು ಅವರ ಇದೊಂದು ಸದುಪಯೋಗ, ಈ ಒಂದು ಅವಕಾಶನ ಸದುಪಯೋಗಪಡಿಸಿಕೊಳ್ಳಲು ನಾನು ತಾಲೂಕು ಆಡಳಿತ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗಾಗಲೇ ನಾವು ಇದು ಪೂರ್ವಭಾವಿಯಾಗಿ ಎಲ್ಲ ಇಲಾಖೆಗಳ ಅಧಿಕಾರಿಗಳೊಂದ ನಾವು ಪೂರ್ವ ಸಿದ್ಧತೆಗಳ ಒಂದು ಮೀಟಿಂಗ್ ಮಾಡಿದ್ದೀವಿ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ಕಂದಾಯ ಇಲಾಖೆಯಿಂದ 2 ಕೌಂಟರ್ಗಳನ್ನು ಮಾಡಿದ್ದೀವಿ. ಅರ್ಜಿಗಳ ಅಹವಾಲುಗಳಿಂದ, ಸಾರ್ವಜನಿಕರಿಂದ ಬಂದಂಥ ಅಹವಾಲುಗಳನ್ನು ಸ್ವೀಕರಿಸುವ ಸಲುವಾಗಿ 2 ಕೌಂಟರ್ಗಳನ್ನು ಮಾಡಿದ್ದೀವಿ. IPJRS ತಂತ್ರಾಂಶದ ಮೂಲಕ ಅರ್ಜಿಗಳನ್ನು ದಾಖಲು ಮಾಡಿಕೊಳ್ಳಲು ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಎಲ್ಲ ಇಲಾಖೆಗಳಿಗೆ ನಾವು ಪೂರ್ವಭಾವಿ ಸಭೆಯಲ್ಲಿ ನಾವು ತಿಳಿಸಿದ್ದೀವಿ. ಇಲಾಖೆವಾರು ಕೌಂಟರ್ಗಳನ್ನು ತೆಗೆದು ಜನರಿಂದ ಬಂದಂಥ ಅರ್ಜಿ ಅಹವಾಲುಗಳನ್ನು ಸ್ವೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಬೇಕು ಮತ್ತು ಮತ್ತೆ ಸ್ಥಳದಲ್ಲಿಯೇ ಇತ್ಯರ್ಥವಾಗುವಂಥ ಪ್ರಕರಣಗಳನ್ನು ಆಗಲೇ ಶೀಘ್ರ ಕ್ರಮ ಕೈಗೊಳ್ಳಬೇಕು. ಮೇಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಳಸುವಂಥ ಪ್ರಕರಣಗಳ ಸಹಿತ ನಿಗದಿತ ಅವಧಿ ಒಳಗಾಗಿ ಅವು ವಿಲೇವಾರಿ ಮಾಡುವಂಥ ಕ್ರಮ ವಹಿಸಬೇಕಂತ ನಾವು ಈಗಾಗಲೇ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೀವಿ.